ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನ ಕೊಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದಿಂದ ಬಿಗ್ ಬಾಸ್ ರಿಯಾಲಿಟಿ ಚೆಕ್ ಎಲ್ಲಿ ನೀರು ಹರಿತಾ ಇದೆಯೋ ಅಲ್ಲಿಂದ ರಿಯಾಲಿಟಿ ಚೆಕ್ ಎಲ್ಲಿ ಸಮಸ್ಯೆ ಉಂಟಾಗಿದೆ. ಈ ಬಾಲಿವುಡ್ ಸ್ಟುಡಿಯೋಸ್ ಇದೆಯಲ್ಲ ಅದರ ತ್ಯಾಜ್ಯ ನೀರು ಹೊರಕ್ಕೆ ಹೋಗ್ತಾ ಇರುವಂತದ್ದು ವೃಷಭಾವತಿಪುರ ಕೆರೆಗೆ ಸೇರ್ತಾ ಇದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಕಲುಷಿತ ನೀರನ್ನ ಸೇರಿಸಿ ಜಾನುವಾರುಗಳು ಮೃತಪಟ್ಟಿದ್ದಾವೆ ಅನ್ನುವಂಥ ಆರೋಪ. ನೀರನ್ನ ಶುದ್ಧೀಕರಿಸಿ ಕೆರೆಗೆ ಬಿಡಬೇಕು, ಬಿಡೋದೇ ಹೌದಾದ್ರೆ ಅದನ್ನ ರೀಸೈಕಲ್ ಮಾಡಿ ಬಿಡಬೇಕು. ಅದನ್ನ ಮಾಡ್ತಾ ಇಲ್ಲ ಅಂತ ತ್ಯಾಜ್ಯ ನೀರನ್ನ ನೇರವಾಗಿ ವೃಷಭಾವತಿ ನದಿಗೆ ಬಿಡ್ತಾ ಇದ್ದಾರೆ ಅಂತ. ಅದು ಸಣ್ಣ ಪುಟ್ಟ ಪ್ರಮಾಣದ್ದಲ್ಲ, ಅದು ಸಾಕಷ್ಟು ನೂರಾರು ಎಕರೆ ಜಾಗದ್ದು, ಜೊತೆಗೆ ಸಾಕಷ್ಟು ಜನ ಬಂದು ಹೋಗಿ ಮಾಡುವಂಥ ಒಂದು ಜಾಗ. ಹಾಗಾಗಿ ಅಲ್ಲಿನ ಕೊಳಚೆ ನೀರನ್ನು ನೇರವಾಗಿ ವೃಷಭಾವತಿ ಕೆರೆಗೆ ಬಿಡಲಾಗ್ತಿದೆ. ಅದನ್ನು ರೀಸೈಕಲ್ ಮಾಡಿಲ್ಲ. ಆ ಕಾರಣಕ್ಕಾಗಿ ಅಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಕೊಟ್ಟಿದೆ. ಇದೇ ಕೆರೆಯ ನೀರನ್ನೇ ಜಾನುವಾರುಗಳು ಕುಡಿಯುವಂಥದ್ದು, ಅಲ್ಲಿ ಅನೇಕ ವಿಚಾರಗಳಿಗೆ ಬಳಸುವಂಥದ್ದು. ಆ ಜಾಲಿವುಡ್ ಪಕ್ಕ ಈಗ ಏನು ನೀವು ಸ್ಥಳವನ್ನು ನೋಡ್ತಾ ಇದ್ದೀರಾ, ಈ ವೃಷಭಾವತಿ ಕೆರೆ, ಇದಕ್ಕೇನೆ ಮಲಿನ ನೀರನ್ನ ಬಿಡ್ತಾ ಇರ್ತಕ್ಕಂಥದ್ದು ಅಂತ ನಮ್ಮ ಪ್ರತಿನಿಧಿ ಆನಂದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಲ್ಲಿಂದ ಡೀಟೇಲ್ಸ್ ಪಡ್ಕೊಳ್ಳೋಣ. ಎಸ್ ಆನಂದ್, ಯಾವ ಸ್ಥಳದಲ್ಲಿ ಈ ನೀರನ್ನ ಬಿಡಲಾಗ್ತಾ ಇದೆ? ಕಲುಷಿತ ನೀರನ್ನ ಬಿಡಲಾಗ್ತಾ ಇದೆಯಾ? ಅಲ್ಲಿ ಪರಿಸ್ಥಿತಿ ಹೇಗಿದೆ? ಶ್ರೀಲಕ್ಷ್ಮಿ, ಖಂಡಿತವಾಗ್ಲೂ ಕಲುಷಿತ ನೀರನ್ನು ಕೆರೆಗೆ ಬಿಡಲಾಗ್ತಾ ಇದೆ. ಸದ್ಯ ನಾನು ಕೆರೆ ಮತ್ತು ಜಾಲಿವುಡ್ ಸ್ಟುಡಿಯೋ ಏನಿದೆ ಅದರ ಮಧ್ಯ, ಅಂದರೆ ಇಲ್ಲೊಂದು ರಸ್ತೆ ಇದೆ, ಆ ರಸ್ತೆ ಪಕ್ಕ ಇದೇನು ಇಲ್ಲಿ ಒಂದಷ್ಟು ಜಾಗ ಕಾಣಿಸ್ತಾ ಇದೆ, ಗಿಡ ಗಂಟೆಗಳೆಲ್ಲ ಕಾಣಿಸ್ತಾ ಇದೆ. ಇದ್ರ ಪಕ್ಕನೇ ಜಾಲಿವುಡ್ ಸ್ಟುಡಿಯೋಸ್ ಇರುವಂಥದ್ದು. ಇಲ್ಲಿ ಏನು ಪ್ರತಿನಿತ್ಯ 400ಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಾರೆ. ಅದ್ರ ಜೊತೆಗೆ ಒಳಗಡೆ ಹಲವು ಆಕ್ಟಿವಿಟೀಸ್ಗಳು, ಮನೋರಂಜನಾ ಕಾರ್ಯಕ್ರಮಗಳು ನಡೆಯುವಂಥದ್ದು. ಅಲ್ಲಿ ಸಾಕಷ್ಟು ತ್ಯಾಜ್ಯ ನೀರು ಕೂಡ ಹೊರಗಡೆ ಬರುವಂಥದ್ದು. ಅದನ್ನು ಸಂಸ್ಕರಿಸಿ ಹೊರಗಡೆ ಬಿಡಬೇಕಾಗಿತ್ತು. ಆ ಕೆಲಸ ಆಗ್ತಿಲ್ಲ ಅನ್ನೋ ಒಂದು ಏಕೈಕ ಕಾರಣಕ್ಕೋಸ್ಕರ ಏನು ಪೊಲ್ಯೂಷನ್ ಬೋರ್ಡ್ ನೋಟಿಸ್ ಕೊಟ್ಟಿತ್ತು. ಆ ನೋಟಿಸ್ಗೆ ಸಮರ್ಪಕ ಉತ್ತರ ಕೊಡಲಿಲ್ಲ. ಅದ್ರ ಜೊತೆಗೆ ಆ ತಪ್ಪನ್ನು ಎಚ್ಚೆತ್ತುಕೊಳ್ಳುವಂಥ ಕೆಲಸ ಆಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಬಂದ್ ಮಾಡಿಸಿರುವಂಥದ್ದು. ಸದ್ಯ ನಾನು ಕೆರೆ ಪರಿಸ್ಥಿತಿ ಹೇಗಿದೆ ಅನ್ನೋದು ಕೂಡ ತೋರಿಸ್ತೀನಿ. ಕೆರೆಗೆ ಜಾಲಿವುಡ್ ಸ್ಟುಡಿಯೋಸು ಏನು ಅಲ್ಲಿದ್ದು ನೀರು ಮಾತ್ರ ಹೋಗ್ತಾ ಇಲ್ಲ, ಬೇರೆ ಬೇರೆ ಕಡೆದೆಲ್ಲ ನೀರು ಹೋಗ್ತಾ ಇದೆ. ಅಂದರೆ ರಸ್ತೆ ಏನಿದೆ, ರಸ್ತೆಯ ಒಂದು ಭಾಗಕ್ಕೆ ಜಾಲಿವುಡ್ ಸ್ಟುಡಿಯೋಸ್ ಇದ್ದರೆ ಮತ್ತೊಂದು ಭಾಗ ಇಲ್ಲಿ ಗಿಡಗಂಟೆಗಳೆಲ್ಲ ಬೆಳ್ಕೊಂಡಿದೆ. ಈ ಗಿಡಗಂಟೆಗಳ ಪಕ್ಕನೇ ಕೆರೆ ಇರುವಂಥದ್ದು. ಇಲ್ಲಿ ಏನು ಕೆರೆ ಇದೆ, ವೃಷಭಾವತಿಪುರ ಕೆರೆ. ಈ ವೃಷಭಾವತಿಪುರ ಕೆರೆ ನೋಡಿದ್ರೆ ಇದು ನಿಜಕ್ಕೂ ಕೆರೆನ ಅಥವಾ ಯಾವುದೋ ಕೊಳಚೆ ಗುಂಡಿನ ಆ ರೀತಿ ಒಂದು ಭಾಸ ಆಗ್ತದೆ. ಯಾಕೆಂದರೆ ಅಲ್ಲಿನ ನೈಜ ಚಿತ್ರಣ ಏನಿದೆ ಅದನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಜೊತೆಗೆ ಈ ಒಂದು ಕೆರೆಯ ನೀರನ್ನು ಕುಡಿದು ಕಳೆದ 1 ವರ್ಷದ ಅವಧಿಯಲ್ಲಿ ಸುಮಾರು 10ಕ್ಕೂ ಹೆಚ್ಚು ಜಾನುವಾರುಗಳು ಮೃತಪಟ್ಟಿದ್ದೇವೆ ಅಂತ ಹೇಳಿ ಇಲ್ಲಿಯ ಸ್ಥಳೀಯ ರೈತರೊಬ್ಬರು ರಿಪಬ್ಲಿಕ್ ಕನ್ನಡಕ್ಕೆ ಅಳಲನ್ನು ತೋಡ್ಕೊಂಡಿದ್ರು. ಅದಾದ ನಂತರ ಕೆರೆ ಪರಿಸ್ಥಿತಿ ಏನಿದೆ ಅನ್ನೋದನ್ನು ನಾನು ಹೋಗಿ ನೋಡಿದಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಅದು ಕೆರೆಯ ಅನ್ನೋ ಒಂದು ಅನುಮಾನ ಮೂಡಿಸುವ ಆ ಪರಿಸ್ಥಿತಿಯಲ್ಲಿ ಇರುವಂಥದ್ದು ದೃಶ್ಯದಲ್ಲಿ ಕಾಣಿಸ್ಬೋತಾ ಇದೆ. ಈಗಾಗಲೇ ಒಂದಷ್ಟು ಜನ ಇಲ್ಲೊಂದಷ್ಟು ತ್ಯಾಜ್ಯವನ್ನು ಸುರಿದಿದ್ದಾರೆ. ಜೊತೆಗೆ ಈ ಕಟ್ಟಡಗಳ ಡೆಮಾಲಿಷ್ ಮಾಡ್ತಾರಲ್ಲ ಆ ಒಂದು ವೇಸ್ಟೇಜನ್ನು ಕೂಡ ಇಲ್ಲಿ ಹಾಕಿರುವಂಥ ದೃಶ್ಯವನ್ನು ಕೂಡ ಗಮನಿಸ್ಬೋದು. ಇದೇ ಒಂದು ಕೆರೆ, ಈ ಕೆರೆ ಸಾಕಷ್ಟು ವಿಶಾಲವಾಗಿರುವಂಥದ್ದು, 100 ಎಕರೆ ಪ್ರದೇಶದಲ್ಲಿದೆ. ಈ ಒಂದು ಕೆರೆಗೆ ಪೈಪ್ಲೈನ್ ಮಾಡಿ ನೀರನ್ನು ಡಂಪ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೇಳಿಬಂದಿರುವಂಥದ್ದು. ಅದೇ ಒಂದು ಆರೋಪದ ಅಡಿ ಪರಿಶೀಲನೆ ಮಾಡಿ ಜೊತೆಗೆ ಸಾಕಷ್ಟು ಬಾರಿ ನೋಟಿಸನ್ನು ಕೊಟ್ಟು ಇದೀಗ ಜಾಲಿವುಡ್ ಸ್ಟುಡಿಯೋಸನ್ನು ಬಂದ್ ಮಾಡಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಎಷ್ಟರ ಮಟ್ಟಕ್ಕೆ ಸಂಪೂರ್ಣವಾಗಿ ಕೊಳಚೆ ನೀರು ಇಲ್ಲಿದೆ ಅನ್ನೋದನ್ನು, ಸಂಪೂರ್ಣವಾಗಿ ಕೊಳಚೆ ಆಗಿರುವಂಥದ್ದು. ಇದೇ ಒಂದು ಜಾಗದಲ್ಲಿ ಈ ಪ್ರದೇಶದ ಒಂದಷ್ಟು ರೈತರ ಜಾನುವಾರುಗಳು ಅಂದರೆ ಮೇಯೋದಕ್ಕೆ ಬರುವಂಥದ್ದು ಒಂದು ಭಾಗದಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಒಂದಷ್ಟು ಹಸುಗಳು ಇರುವಂಥದ್ದು. ಆ ಹಸುಗಳು ಇದೇ ಕೊಳಚೆ ನೀರನ್ನು ಸೇವಿಸ್ತವೆ. ಅಂದರೆ ಇಲ್ಲಿ ಮೇಯೋದಕ್ಕೆ ಬಿಡ್ತಾರೆ, ಆ ಸಂದರ್ಭದಲ್ಲಿ ದಾವಾರಿದಂಥ ಸಂದರ್ಭದಲ್ಲಿ ಈ ಕೊಳಚೆ ನೀರನ್ನು ಕುಡಿತವೆ. ಆಗ ಹಸುಗಳು ಕೂಡ ಆರೋಗ್ಯದಲ್ಲಿ ಏರುಪೇರಾಗಿದ್ವು. ಒಂದಷ್ಟು ಮೆಡಿಸಿನ್ ಕೊಟ್ಟ ಬಳಿಕ ಒಂದಷ್ಟು ಜಾನುವಾರುಗಳು ಚೇತರಿಸ್ಕೊಂಡಿದ್ರೆ 10ಕ್ಕೂ ಹೆಚ್ಚು ಜಾನುವಾರುಗಳು ಮೃತಪಟ್ಟಿವೆ. ಹೀಗಾಗಿ ರೈತರಿಗೆ ಸಾಕಷ್ಟು ತೊಂದರೆ ಆಗಿದೆ ಅಂಥೇಳಿ ಬೆಳಗ್ಗೆ ಹೇಳಿದರು. ಇನ್ನು ದೃಶ್ಯದಲ್ಲಿ ಗಮನಿಸ್ಬೋದು, ಇಲ್ಲಿ ನೋಡಿ ನಾನು ನಿಂತಿರುವ ಭಾಗ ಸಂಪೂರ್ಣ
ಸಂಪೂರ್ಣವಾಗಿ ಸಿಮೆಂಟ್ ವೇಸ್ಟೇಜ್ ಅಂದರೆ ಕಟ್ಟಡಗಳನ್ನು ತೆರವುಗೊಳಿಸ್ತಾರಲ್ಲ, ಆ ತೆರವುಗೊಳಿಸೋದನ್ನು ಈ ಕೆರೆಗೆ ತಂದು ಹಾಕಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಒಂದಷ್ಟು ವೇಸ್ಟೇಜ್ಗೆ ಬೆಂಕಿ ಹಾಕುವಂಥ ಕೆಲಸ ಮಾಡಿದ್ದಾರೆ. ಇದು ನಿಜಕ್ಕೂ ಕೂಡ ಒಂದು ಕೆರೆಯ ಅನ್ನೋ ಒಂದು ರೀತಿಯಲ್ಲಿ ಭಾಸವಾಗ್ತದೆ. ಯಾವುದೋ ಕೊಳಚೆ ಗಿಂಡಿ ಇಲ್ಲಿ ಒಂದು ಅಂದರೆ ಒಂದು ನೈರ್ಮಲ್ಯ ಕೂಡ ಅಂದರೆ ಸಂಪೂರ್ಣವಾಗಿ ಹದಗೆಟ್ಟುವಂಥ ವಾತಾವರಣ, ಸಂಪೂರ್ಣವಾಗಿ ಗಿಡಗಂಟೆಗಳು ಬೆಳೆದಿದೆ. ಇಲ್ಲಿ ಒಂದು ಚೂರು ಒಂದು ವಾತಾವರಣ ನೋಡ್ತಾ ಇದ್ದರೆ ಕೆರೆ ಅಂತ ಅನಿಸೋದೇ ಇಲ್ಲ, ಆ ರೀತಿ ಇರುವಂಥದ್ದು. ನಿಮಗೆ ನಾನು ಒಂದಷ್ಟು ತೋರಿಸುವಂಥ ಕೆಲಸ ಮಾಡ್ತೀನಿ, ಯಾಕೆಂದರೆ ಸಾಕಷ್ಟು ಈ ಕೊಳಚೆ ಗುಂಡಿಯಿಂದ ನೀರು ತುಂಬಿರುವಂಥದ್ದು. ಇಲ್ಲಿ ಎಲ್ಲಿ ಪೈಪ್ ಇದೆ ಅನ್ನೋದು ಕೂಡ ನಮಗೆ ಕಾಣಿಸೋದಿಲ್ಲ, ಆ ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಯಾಕೆಂದರೆ ಇಲ್ಲಿ ಗಿಡಗಂಟೆಗಳು ಬೆಳ್ಕೊಂಡಿದೆ, ಎಲ್ಲಿ ಪೈಪ್ ಇಟ್ಟಿದ್ದಾರೆ, ಜೊತೆಗೆ ಪೈಪ್ ಲೈನ್ನ ಯಾವ ರೀತಿ ಮಾಡ್ಕೊಂಬಂದಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗೋದಿಲ್ಲ. ಆ ಮಟ್ಟಕ್ಕೆ ಇಲ್ಲಿ ಗಿಡಗಂಟೆಗಳು ಬೆಳ್ಕೊಂಡಿರುವಂಥದ್ದು. ಇದೇ ಪ್ರದೇಶಕ್ಕೆ ಒಂದಷ್ಟು ಕೊಳಚೆ ನೀರು ಬರುವಂಥದ್ದು. ಇದು ನೋಡ್ತಾ ಇದ್ದರೆ ಕೇವಲ ಜಾಲಿವುಡ್ ಸ್ಟುಡಿಯೋದು ಕೊಳಚೆ ನೀರು ಮಾತ್ರ ಅಲ್ಲ, ಅಕ್ಕಪಕ್ಕ ಸಾಕಷ್ಟು ಕೈಗಾರಿಕೆಗಳಿರುವಂಥದ್ದು, ಆ ಪ್ರದೇಶದ ನೀರು ಕೂಡ ಬರುವಂಥ ಸಾಧ್ಯತೆ ಇರುವಂಥದ್ದು. ಯಾಕೆಂದರೆ ಸಾಕಷ್ಟು ಕೈಗಾರಿಕೆಗಳಲ್ಲಿ ಏನು ನೀರು ಸಂಸ್ಕರಣಾ ಘಟಕ ಇದೆಯೋ ಇಲ್ವೋ ಅನ್ನೋದು ಕೂಡ ಗೊತ್ತಾಗೋದಿಲ್ಲ, ಆ ರೀತಿ ಇರುವಂಥದ್ದು. ಜೊತೆಗೆ ಏನು 9 ಕಾರಣಗಳನ್ನು ನೀಡಿ ನೋಟಿಸನ್ನು ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಇದು ರಿಪಬ್ಲಿಕ್ ಕನ್ನಡಕ್ಕೆ ಏನು ನೋಟಿಸ್ ಕೂಡ ಲಭ್ಯ ಆಗಿರುವಂಥದ್ದು. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಏನು ನೋಟಿಸ್ ಕೊಟ್ಟಿದೆ, ಆ ನೋಟಿಸ್ ಕೂಡ ಈಗಾಗಲೇ ರಿಪಬ್ಲಿಕ್ ಕನ್ನಡಕ್ಕೂ ಸಿಕ್ಕಿರುವಂಥದ್ದು. 9 ಕಾರಣಗಳನ್ನು ನೀಡಿ ನೋಟಿಸನ್ನು ನೀಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ರಾಮನಗರ ವಲಯ ಅಧಿಕಾರಿಗಳಿಗೆ ರಾಮನಗರ ವಲಯ ಅಧಿಕಾರಿಗಳು 2024 ಮಾರ್ಚ್ 19 ಜೂನ್ 11ರಂದು ಪರಿಶೀಲನೆ ಮಾಡಿದರು. ಆ ಪರಿಶೀಲನೆ ನಂತರ ಏಪ್ರಿಲ್ 8ನೇ ತಾರೀಕು ಒಂದಷ್ಟು ಸೋಕಾಸ್ ನೋಟಿಸ್ ಕೊಡುವಂಥ ಕೆಲಸ, ಅಂದರೆ ಈ ವರ್ಷ ಸೋಕಾಸ್ ನೋಟಿಸನ್ನು ಕೊಟ್ಟಿದ್ದರು. ಅದಾದರೂ ಕೂಡ ಎಚ್ಚೆತ್ತು ಕಳಿಸುವಂಥ ಕೆಲಸ ಮಾಡಿರಲಿಲ್ಲ. ಒಂದು ಕಡೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿದರೆ, ಮತ್ತೊಂದೆಡೆ ಹಸಿರು ನ್ಯಾಯಾಧೀಕರಣ ಏನಿದೆ ಆ ಒಂದು ನಿಯಮಾವಳಿಗಳನ್ನು ಕೂಡ ಉಲ್ಲಂಘನೆ ಮಾಡಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿತ್ತು. ಆ ಕಾರಣಕ್ಕಾಗಿಯೇ ಜಾಲಿವುಡ್ ಸ್ಟುಡಿಯೋಸನ್ನು ಬಂದ್ ಮಾಡಿರುವಂಥದ್ದು. ಜಾಲಿವುಡ್ ಸ್ಟುಡಿಯೋ ಬಂದ್ ಆಗಿರುವಂಥ ಕಾರಣಕ್ಕಾಗಿ ಕನ್ನಡದ ಅತ್ಯಂತ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕೂಡ ತಾತ್ಕಾಲಿಕವಾಗಿ ಬಂದಾಗಿದೆ. ಇಷ್ಟೆಲ್ಲ ಪರಿಸ್ಥಿತಿ ಇದ್ದರೂ ಕೂಡ ಇಲ್ಲಿನ ಅಧಿಕಾರಿಗಳು, ಅಂದರೆ ಜಾಲಿವುಡ್ನ ಆಡಳಿತ ಮಂಡಳಿ ಏನಿದೆ, ಮತ್ತೆ ಪ್ರಯತ್ನ ಮಾಡಿ ಮತ್ತೆ ಒಂದಷ್ಟು ದಿನಗಳ ಕಾಲಾವಕಾಶ ಕೇಳಿ ಮತ್ತೆ ಬಾಗಿಲ ಓಪನ್ ಮಾಡಿಸೋ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದಷ್ಟು ಜನ ಈಗಾಗಲೇ ಅಧಿಕಾರಿಗಳು, ಅಂದರೆ ಇಲ್ಲಿನ ಸಿಬ್ಬಂದಿಗಳು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಕುಳಿತಿರುವಂಥದ್ದು, ಜಿಲ್ಲಾಧಿಕಾರಿಗಳನ್ನು ಕಾಯ್ತಾ ಇದ್ದಾರೆ. ಒಂದು ಪತ್ರನೂ ಕೂಡ ಬರೆದಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ನಮ್ಮ ಕ್ಯಾಮ್ರಾಮನ್ ಅವ್ರು ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ. ಅವರು ಕೂಡ ಇಲ್ಲಿ ಹೆಜ್ಜೆ ಹಾಕೋಕೆ ಆಗೋದಿಲ್ಲ, ಆ ರೀತಿ ಪರಿಸ್ಥಿತಿ ಇರುವಂಥದ್ದು. ಇಲ್ಲೇ ಒಂದು ಹಸು ಇದೆ, ಅವರು ಒಂದು ಇಳಿಯುವಂಥ ಕೆಲಸ ಮಾಡ್ತಾರೆ. ನೋಡಿ ದೃಶ್ಯದಲ್ಲಿ ಗಮನಿಸ್ಬೋದು, ಸಂಪೂರ್ಣವಾಗಿ ಕೊಳಚೆ ನೀರಿನಲ್ಲಿ ಹಸು ಮಂಡಿ ಉದ್ದ, ಅಂದರೆ ಹಸು ಸಂಪೂರ್ಣವಾಗಿ ಕಾಲು ಕ್ಲೋಸ್ ಆಗಿರುವಂಥದ್ದು. ಆ ಕೊಳಚೆ ನೀರಿನಲ್ಲಿರುವಂಥ ಗಿಡ ಗಂಟೆಗಳನ್ನೇ ತಿಂತಾ ಇರುವಂಥ ದೃಶ್ಯ ಗಮನಿಸ್ಬೋದು. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಗಿಡ ಗಂಟೆಗಳನ್ನು ಇಲ್ಲೇ ತಿನ್ನುವಂಥದ್ದು, ಹುಲ್ಲು ತಿನ್ನುವಂಥದ್ದು, ಅದ್ರ ಜೊತೆಗೆ ನೀರು ಕುಡಿತಾವಲ್ಲ, ಅದು ಹಸುಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ಆ ಜೊತೆಗೆ ಜಾನುವಾರುಗಳು ಮಾತ್ರ ಅಲ್ಲ, ಇಲ್ಲಿರುವಂಥ ಜಲಚರಗಳಿರುವಂಥದ್ದು, ಜೊತೆಗೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಈ ಕೆರೆ ಈಗ ನನಗನ್ನಿಸ್ತದೆ ಇದು ಕೆರೆ ಅನ್ನಿಸೋದಕ್ಕೆ ನನಗೆ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದರೆ ಕೆರೆ ಅಂದರೆ ಎಷ್ಟು ಶುದ್ಧವಾಗಿರಬೇಕು, ಜೊತೆಗೆ ವಿಶಾಲವಾದಂಥ ಕೆರೆ, ಅಂದರೆ ದೊಡ್ಡ ಪ್ರಮಾಣದ ಕೆರೆ, ಬಿಡದಿಯ ಕೈಗಾರಿಕಾ ಪ್ರದೇಶ, ಆ ಪ್ರದೇಶದಲ್ಲಿರುವಂಥ ಕೆರೆಗೆ ಸಾಕಷ್ಟು ಕೊಳಚೆ ನೀರು ಬರ್ತಾ ಇದೆ. ಆ ಪರಿಣಾಮವೇ ಈ ರೀತಿ ಒಂದು ಕೆರೆ ಹಾಳಾಗಿದೆ. ಇನ್ನಾದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಕೇವಲ ನೋಟಿಸ್ ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೊಂದು ಜಾಲಿವುಡ್ ಸ್ಟುಡಿಯೋಸನ್ನು ಬಂದ್ ಮಾಡಿಸಿದ್ದಾರೆ. ಆದರೆ ಯಾವುದೋ ರಾಜಕೀಯ ಪ್ರಭಾವಕ್ಕೆ ಮಣಿದು ಓಪನ್ ಮಾಡಿಸಿದ್ರೆ ಮತ್ತೆ ಇದೇ ಪರಿಸ್ಥಿತಿ ಮುಂದುವರಿಯುವಂಥ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಬೇಕು. ಏನು ಇಲ್ಲಿ 250 ಲೀಟ್ರ್ ಸಾಮರ್ಥ್ಯದ ಅಂದರೆ ಸಂಸ್ಕರಣಾ ಘಟಕ ಇದೆ, ಅದು ಕೂಡ ಕೆಲಸವನ್ನು ಮಾಡ್ತಾ ಇಲ್ಲ. ಅದೆಲ್ಲ ಅಂಶಗಳನ್ನು ಕೂಡ ಪರಿಶೀಲನೆ ಮಾಡಿ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ನೋಟಿಸನ್ನು ಕೊಟ್ಟಿದ್ದರು. ನೋಟಿಸ್ಗೆ ಸೂಕ್ತ ಉತ್ತರ ಸಿಗಲಿಲ್ಲ, ಅದ್ರ ಜೊತೆಗೆ ಯಾವುದೇ ರೀತಿಯ ಕ್ರಮ ಆಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಬಂದಾಗಿರುವಂಥದ್ದು. ಇನ್ನಾದರೂ ಕೂಡ ಎಚ್ಚೆತ್ತುಕೊಳ್ತಾರಾ ಅಥವಾ ಮುಂದೆ ಯಾವ ರೀತಿ ನಡೆಯನ್ನು ಅನುಸರಿಸ್ತಾರೆ, ಸರ್ಕಾರ ಹಾಗೂ ಜಿಲ್ಲಾಧಿಕಾರಿಗಳು ಯಾವ ರೀತಿ ಹೆಜ್ಜೆಯನ್ನು ಇಡ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಮತ್ತೊಂದು ಕಡೆ ರಾಜಕೀಯ ಕೆಸರಾಟವು ಕೂಡ ಶುರುವಾಗಿರುವಂಥದ್ದು. ಒಂದು ಕಡೆ JDS ನೇರವಾಗಿ DK ಶಿವಕುಮಾರ್ ಅವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈ ವಿಚಾರದಲ್ಲಿ. ಮತ್ತೊಂದೆಡೆ DK ಶಿವಕುಮಾರ್ ಅವರು ಎಲ್ಲಿ ಕಲಾವಿದರು ವಿರುದ್ಧವಾಗಿ ಒಂದು ವೇಳೆ ಈ ರೀತಿ ಅಂದರೆ ನನ್ನ ಹೆಸರು ಹದಗೆಡುತ್ತೋ ಅಥವಾ ಬೇರೆ ರೀತಿ ಬೆಳವಣಿಗೆಗಳಾಗುತ್ತೋ ಅನ್ನೋ ಕಾರಣಕ್ಕಾಗಿ ಸಮರ್ಥಿಸ್ಕೊಳ್ಳುವ ನಿಟ್ಟಿನಲ್ಲಿ, ಜೊತೆಗೆ JDSಗೆ ಅಂದರೆ